ವೇದಿಕೆ ಮೇಲೆ ಉಪಸ್ಥಿತರಿರುವ ಅರುಣ್ ಸರ್, ಶ್ರೀನಿವಾಸ್ ಸರ್, ಬೆಳ್ಮಂಟ್ ಚರ್ಚ್ ಗುರುಗಳಾದ ಫಾದರ್ ಎಡ್ವಿನ್ ಮತ್ತು ನನ್ನ ಆತ್ಮೀಯರಾದ ಸುಹಾಸ್ರೆ, ಹಾಗೆ ಇಲ್ಲಿ ಅತ್ಯಧಿಕ ಸಂಖ್ಯೆಯಲ್ಲಿ ನೆರೆದಿರುವ ಈ ಸೊಸೈಟಿಯ ಹಿತೈಷಿಗಳೇ, ಬಾಂಧವರೇ, ಸೊಸೈಟಿಯನ್ನು ತಯಾರಿಸುವಾಗ ಕೆಲವೊಂದು ಉದ್ದೇಶ ಇಟ್ಕೊಂಡು ತಯಾರಿಸಿದ್ದು, ಆ ಉದ್ದೇಶನ ನಾನು ನೇರವಾಗಿ ನಿಮಗೆ ಹೇಳೋಕ್ಕೆ ಬಯಸ್ತಾ ಇದ್ದೀನಿ. ಸುಮಾರು 25 ವರ್ಷದಿಂದ ನಾನು ಹೂವಿನ ಕಟ್ಟೆನ ನಡೆಸ್ತಾ ಇದ್ದೀನಿ. ಹೂವಿನ ಬೆಳೆಯನ್ನು ಮಾಡ್ತಾ ಮನೆಯಲ್ಲೂ ಹೂವಿನ ಗಿಡಗಳನ್ನು ನಾಟಿ ಮಾಡಿ ಕಟ್ಟೆನ ನಡೆಸ್ತಾ, ಯಾಕಂದರೆ ಹೂವಿನ ವ್ಯಾಪಾರನೂ ಮಾಡಿ ಹೋಲ್ಸೇಲ್ ವ್ಯಾಪಾರನೂ ನೋಡಿ ಕೊನೆಗೆ ಸುಮಾರು ಒಂದು 2010ರಲ್ಲಿ ಸೊಸೈಟಿ ಮಾಡೋಣ ಅನ್ನೋ ಒಂದು ಆಲೋಚನೆ ಬಂತು. ಯಾಕಂದರೆ ನಾನು ಹೂವಿನ ವ್ಯಾಪಾರ ಶುರು ಮಾಡಿದ್ದು ಕೆಲವೊಂದು ಕಾರಣದಲ್ಲಿ. ಏನಂದರೆ, ನಾನು ನನ್ನ ವಿದ್ಯಾಭ್ಯಾಸ ಮುಗಿಸಿ ಬಾಂಬೆಗೆ ಹೋಗಿ ಅಲ್ಲಿ AC ಮತ್ತು ಕ್ಯಾರಿಯರ್ ಕಂಪನಿಯಲ್ಲಿ AC ಮತ್ತು ಲಿಫ್ಟ್ ಕೆಲಸ ಮಾಡ್ತಾ ಕಾರಣಾಂತರದಿಂದ ಊರಿಗೆ ಬರಬೇಕಾಯಿತು. ಬಂದವನು ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ತುಂಬ ಸುಲಭದ ಏನಾದರೂ ಕೆಲಸ ಬೇಕಾಗಿತ್ತು, ಯಾಕಂದರೆ ಮನೆ ಕಡೆ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಏನಾದರೂ ಒಂದು ಮಾಡಬೇಕು. ಸುಲಭದ್ದು ಅಂತ ಹೇಳಿದೆ. ಯಾಕಂದರೆ ಸುಲಭದ್ದು ಅಂದರೆ ಇಲ್ಲಿ ಯಾರು ಒಬ್ಬ ಗೈಡ್ಲೈನ್ ಅಥವಾ ಮಾರ್ಗದರ್ಶಕರು, ನಿರ್ದೇಶಕರು ಬೇಕಾಗಿಲ್ಲ. ನಾವೇ ಒಂದು ಆಲೋಚನೆಯಲ್ಲಿ ಮಾಡ್ಬೋದಾಗಿರುವಂಥ ಕೆಲಸ ಏನು ಅಂತ ಹುಡುಕಿದಾಗ ಸುಲಭವಾಗಿ ಅನ್ನಿಸಿದ್ದು ಹೂವಿನ ಕೆಲಸ, ಹೂವಿನ ವ್ಯಾಪಾರ, ಹೂವಿನ ಕೆಲಸ ಅಂತ. ಅದನ್ನು ಬೆಳೆಸ್ತಾ ಫೋಟೋಗ್ರಫಿ ಮಾಡಿದೆ, ಆನಂತರ ಪ್ರಿಂಟಿಂಗ್ ಪ್ರೆಸ್ ಮಾಡಿದೆ. ಹೋಲ್ಸೇಲಿಗೆ ಹೋಗೋಣ ಅಂತ ಹೋಲ್ಸೇಲ್ ವ್ಯಾಪಾರ ಸ್ಟಾರ್ಟ್ ಮಾಡಿದಾಗ ಗೊತ್ತಾಯಿತು, ಇದು ಕಷ್ಟ. ಯಾಕಂದರೆ ಇಲ್ಲಿ ಯಾರಾದರೂ ನಿರ್ದೇಶಕರು, ಮಾರ್ಗದರ್ಶಕರು ಬೇಕು, ಯಾಕಂದರೆ ಸುಲಭ ಅಲ್ಲ ಅನ್ನೋದು ಗೊತ್ತಾದಾಗ ಆ ಹೋಲ್ಸೇಲ್ ವ್ಯಾಪಾರನ ನಿಲ್ಲಿಸಿ ಮತ್ತೆ ಒಂದು ಸೊಸೈಟಿ ಮಾಡೋಣ ಅನ್ನೋ ಆಲೋಚನೆ ಬಂದಾಗ, ಸರ್ಕಾರನೂ ಈ ಬಗ್ಗೆ ಆಲೋಚನೆ ಮಾಡ್ತಾ ಇದೆ ಅನ್ನೋದು ಗೊತ್ತಿರಲಿಲ್ಲ. 2010ರಲ್ಲಿ ಸರ್ಕಾರ ಒಂದು 15 ಕೋಟಿ ರೂಪಾಯಿನ ಹೂವಿನ ಬೆಳೆಗಾರರಿಗೋಸ್ಕರ ಖರ್ಚು ಮಾಡಿತ್ತು. ಯಾರಿಗೂ ಗೊತ್ತಿಲ್ಲ, ಯಾಕಂದರೆ ಪುಷ್ಪ ಹರಾಜು ಕೇಂದ್ರಗಳನ್ನು ಮಾಡಿ ಕರ್ನಾಟಕದಲ್ಲಿ ದೊಡ್ಡ ಮಟ್ಟದಲ್ಲಿ ಅವರು ಪ್ರಾಜೆಕ್ಟ್ ಮಾಡಿದರು. ಸೇಮ್ ಅದೇ ಹೊತ್ತಿಗೆ 9-10ರಲ್ಲಿ ನಾನು ಸೊಸೈಟಿ ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಇರಬೇಕಾದ್ರೆ ಇವರು ಮಾಡಿರೋದ್ರನ್ನು ನೋಡಿ ಇದು ಬೇಡವೇ ಬೇಡ ಅನ್ನೋ ಆಲೋಚನೆಗೆ ಬರೋಣವಾ ಬೇಡವಾ ಅನ್ನೋ ಹೊತ್ತಿಗೆ ನಮ್ಮಲ್ಲೂ ಕೆಲವೊಂದು ನನಗಿಂತ ತಿಳಿದವರು, ಬೇರೆ ಕಟ್ಟೆ ಸಾಹುಕಾರರುಗಳು ಸೇರಿ ಅವರು ಸೊಸೈಟಿ ಮಾಡೋಕ್ಕೆ ಮುಂದುವರಿದರು. ಆ ಹೊತ್ತಲ್ಲಿ ನಾನು ಈ ಆಲೋಚನೆಯೇ ಬೇಡ ಅಂತ ಬಿಡೋಣ, ಅಥವಾ ಇದರಲ್ಲಿ ಏನೋ ಒಂದು ಇದೆ ಅದನ್ನು ಸರಿಯಾಗಿ ತಿಳ್ಕೊಳ್ಳೋಣ ಅಂತ ಸೊಸೈಟಿ ಆ್ಯಕ್ಟ್ ಬುಕ್ಕನ್ನು ಖರೀದಿಸಿ ಓದುವಾಗ ಸೊಸೈಟಿ ಅನ್ನೋ ಕಾನ್ಸೆಪ್ಟೇ ನಮಗೆ ಹಿಡಿಸಲ್ಲ ಅನ್ನೋ ಮಟ್ಟಕ್ಕೆ ಒಂದು ಬಂದುಬಿಡ್ತು. ಯಾಕಂದರೆ ಸೊಸೈಟಿ ಮಾಡಿದರೆ ಮಾಡಿದವನ ಅಧಿಕಾರ 5 ವರ್ಷ, ಆನಂತರ ಎಲೆಕ್ಷನ್ ಬಾಡಿ ಬರುತ್ತೆ, ಯಾರು ಬರ್ತಾರೆ, ರಾಜಕಾರಣಿಗಳು, ಕೈವಾಡ, ಅವರ ಹಿತೈಷಿಗಳು, ನಂಗೆರಡು ಸೀಟುಗಳು ಅಂತ ಪಾರ್ಟಿಗಳು ಬಂದು ಸೊಸೈಟಿ ನಡೆಸೋದು ಕಷ್ಟ ಅನ್ನೋ ಒಂದು ಅಭಿಪ್ರಾಯ ಬಂದು ಸೊಸೈಟಿ ಬೇಡ ಅಂತ ಬಿಟ್ಬಿಟ್ಟಿದ್ದೆ. ಸೊ ವ್ಯಾಪಾರ ಬೆಳೀತಾ ಇತ್ತು, ನಂದು ಚೆನ್ನಾಗಿ ಓಡ್ತಾ ಇತ್ತು. ಯಾಕೋ ಕೊರೋನಾ ಬಂದಾಗ ಮತ್ತೆ ಈ ಆಲೋಚನೆ ಗರಿಗೆದರಿತು. ಸುಮ್ಮನೆ ಕೂತ್ಕೊಂಡು ಏನು ಮಾಡೋದು, ಏನೂ ಕೆಲಸ ಇಲ್ಲ. ಸೊ ಈ ಸೊಸೈಟಿನ ಮತ್ತೆ ಆರಂಭ ಮಾಡಬೇಕು ಅಂತ ಮತ್ತೊಮ್ಮೆ ಹೊಸತಾಗಿ ಆಲೋಚನೆನ ಸ್ಟಾರ್ಟ್ ಮಾಡಿದೆ. ನನ್ನ ಅಭಿಪ್ರಾಯಗಳನ್ನು ಬೇರೆಯವರಿಗೆ ಹೇಳಿದೆ. ನನ್ನ ಒಟ್ಟಿಗೆ ಇದ್ದಂಥ ನಿರ್ದೇಶಕ ಮಂಡಳಿ, ಒಳ್ಳೆಯ ನಿರ್ದೇಶಕ ಮಂಡಳಿ, ಅವ್ರ ಹತ್ರ ಅಭಿಪ್ರಾಯಗಳನ್ನೆಲ್ಲ ಕೇಳಿದಾಗ ಅವರೆಲ್ಲರೂ ಖುಷಿಯಾಗಿ ಒಪ್ಕೊಂಡ್ರು. ಸೊ ಈ ಆಲೋಚನೆ ಬರೋಕ್ಕೆ ಕಾರಣ, ಒಂದು 10 ವರ್ಷ ಹಿಂದೆ ಶ್ರೀನಿವಾಸ್ ಸರೇ ನನ್ನ ಕಟ್ಟೆಗೆ ಎಲೆಕ್ಷನ್ ಟೈಮಲ್ಲಿ, ಹೋದ MP ಎಲೆಕ್ಷನ್ ಅಲ್ಲ, ಅದಕ್ಕಿಂತ ಮುಂದಿನ MP ಎಲೆಕ್ಷನಲ್ಲಿ ಶ್ರೀನಿವಾಸರವರು ಎಲೆಕ್ಷನ್ ಪ್ರಯುಕ್ತ ನನ್ನ ಆಫೀಸಿಗೆ ಬಂದಾಗ ನಾವು ಹೂ ಹಾಕ್ತಾ ಇರೋದನ್ನು ನೋಡಿ ನನ್ನ ಆ ಹಳೆ ಆಲೋಚನೆಗೆ ಇವರು ಪೂರಕವಾಗಿ ಸ್ಪಂದಿಸಿದರು. ಮತ್ತು ನಾನು ಇವಾಗ ಕೊರೋನಾ ಟೈಮಲ್ಲಿ ಆಲೋಚನೆ ಮಾಡ್ತಾ ಶ್ರೀನಿವಾಸರ ಹತ್ರ ಮಾತಾಡಿದೆ. ಸರ್, ಈ ಥರ ಇದೆ, ಖಂಡಿತವಾಗಿ ಒಳ್ಳೆ ಆಲೋಚನೆ, ಮುಂದುವರಿರಿ ಅಂತ ಸಪೋರ್ಟ್ ಕೊಟ್ಟರು. ಏನು ಮಾಡೋದು ಅಂತ ಜಾಸ್ತಿಯಾಗಿ ಕಾನೂನಿನ ಈ ಸೊಸೈಟಿಯ ಏನೋ ನಿಬಂಧನೆಗಳಿದೆ, ಬೈಲ್ ಅಂತ ಏನು ಹೇಳ್ತೀವಿ, ಅದರ ಬಗ್ಗೆ ಜಾಸ್ತಿ ಆಲೋಚನೆ ಇರಲಿಲ್ಲ. ಸೊ ಆ ಹೊತ್ತಲ್ಲಿ ಏನು ಮಾಡೋದು ಅನ್ನೋ ಹೊತ್ತಿಗೆ ನನಗೆ ನಮ್ಮ ಒಬ್ಬ ಫ್ರೆಂಡ್ ಜಯಂತ್ ಅನ್ನೋರು
ನಮ್ಮ ಅರುಣ್ ಸರ ನಂಬರ್ ಕೊಟ್ಟರು. ಅರುಣ್ ಸರ್ ಹತ್ರ ಮಾತಾಡಿ. ನಾನು ಅರುಣ್ ಸರ್ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡು ಅರುಣ್ ಸರ್ ಹತ್ರ ಮಾತಾಡುವಾಗ ಅವರು ತುಂಬ ಖುಷಿಯಾಗಿ ನನಗೆ ತುಂಬ ಸಹಾಯ ಮಾಡಿದರು. ಯಾಕಂದರೆ ನಾನು ತುಂಬ ಸರ್ಕಾರಿ ಆಫೀಸ್ಗಳನ್ನು ಹೋಗಿದ್ದೀನಿ, ಓಡಾಡಿದ್ದೀನಿ, ಮಾತಾಡ್ತಾ ಇದ್ದೀನಿ. ತುಂಬ ಜನರ ಸಹವಾಸ ಇಟ್ಕೊಂಡು ನಾನು ಫೋಟೋಗ್ರಫಿಯಲ್ಲಿ ಇರ್ತಾ, ಪ್ರೆಸ್ ಫೀಲ್ಡಲ್ಲಿ ಸ್ವಲ್ಪ ಮಟ್ಟಿಗೆ ಕೆಲಸ ಮಾಡ್ತಾ, ಎಲ್ಲ ಆಫೀಸ್ಗಳಿಗೆ ಹೋಗಿ ನೋಡಿಕೊಂಡು ಮಾತಾಡ್ಕೊಂಡಿರುವಾಗ ನನಗೆ ತುಂಬಾ ಹಿಡಿಸಿದಂಥ ಒಂದು ಇಬ್ಬರು ಅಧಿಕಾರಿಗಳು ಅಂದರೆ ನಮ್ಮ ಅರುಣ್ ಸರ್ ಮತ್ತು ಶ್ರೀನಿವಾಸ್ ಸರ್. ಯಾಕಂದರೆ ಅವರಿಗೆ ಈ ಕೃಷಿ ಬಗ್ಗೆ ಇರುವಂಥ ಒಂದು ಅಭಿಮಾನ, ಅರುಣ್ ಸರಿಗೆ ಒಂದು ಸೊಸೈಟಿ ಬಗ್ಗೆ ಇರುವಂಥ ಅಭಿಮಾನ. ಇವರು ತಮ್ಮ ಫೀಲ್ಡಲ್ಲಿ ಇಷ್ಟರ ಮಟ್ಟಕ್ಕೆ ಡೀಪಾಗಿ ಹೋಗ್ತಾರೆ ಅಂದರೆ ಅವರು ಜನರ ಕಷ್ಟಕ್ಕೆ ಸ್ಪಂದಿಸೋ ಆ ಒಂದು ಗುಣ ನನಗೆ ತುಂಬಾ ಸಪೋರ್ಟ್ ಮಾಡ್ತು. ಅರುಣ್ ಸರ್ರ ಮಾರ್ಗದರ್ಶನದಲ್ಲಿ ಈ ಸೊಸೈಟಿ ತುಂಬ ಕಡಿಮೆ ಸಮಯಕ್ಕೆ ಇವತ್ತು ಸ್ಟಾರ್ಟ್ ಆಗಿದೆ ಅಂತ ಹೇಳೋಕ್ಕೆ ನನಗೆ ತುಂಬ ಖುಷಿ ಅನ್ನಿಸ್ತಾ ಇದೆ. ಅರುಣ್ ಸರ್, ತಮ್ಮ ಸಹಕಾರಕ್ಕೆ ತುಂಬ ಧನ್ಯವಾದಗಳು. ಹಾಗೆಯೇ ಸೊಸೈಟಿನ ಹೇಗೆ ಮುಂದುವರಿಸ್ಬೋದು ಅಂತ ಮಾರ್ಗದರ್ಶನ ನೀಡಿ ಸಂಪೂರ್ಣ ನಮಗೆ, ಯಾಕಂದರೆ ನಾವು ಸೊಸೈಟಿನ ಮಾಡುವಾಗ ಇವಾಗ ಸಾಮಾನ್ಯವಾಗಿ 3 ಮೂಲ ಉದ್ದೇಶಗಳನ್ನು ಹೇಳ್ತೀವಿ. ಒಂದನೇದಾಗಿ ಸರ್ಕಾರ ಮತ್ತು ಜನರ ನಡುವೆ, ಹೂವಿನ ಬೆಳೆಗಾರರ ನಡುವೆ ನಾವು ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡ್ತೀವಿ. ಯಾಕಂದರೆ ಇಷ್ಟರವರೆಗೆ ಅರುಣ್ ಸರ್, ಶ್ರೀನಿವಾಸ್ ಸರ್ ಹೇಳಿದಾಗೆ ಕರ್ನಾಟಕ ರಾಜ್ಯದಲ್ಲಿ ಹೆಬ್ಬಾಳ ಒಂದನ್ನು ಹೊರತುಪಡಿಸಿ ಮತ್ತು ಚಿತ್ರದುರ್ಗ ಒಂದನ್ನು ಹೊರತುಪಡಿಸಿದರೆ ಬೇರೆ ಸಂಘ ಸಂಸ್ಥೆಗಳಿಲ್ಲ. ಯಾಕಂದರೆ ಹೆಬ್ಬಾಳದಲ್ಲಿ ಗುಲಾಬಿ ಬೆಳೆಗಾರರ ಒಂದು ಸರಿಯಾದ ಒಂದು ಶಿಸ್ತುಬದ್ಧವಾದಂಥ ಒಂದು ಸಂಘಟನೆ ಇದೆ, ಮತ್ತು ಚಿತ್ರದುರ್ಗದಲ್ಲಿದೆ, ಮತ್ತು 6 ಪುಷ್ಪ ಹರಾಜು ಕೇಂದ್ರಗಳನ್ನು ಮಾಡಿರೋದ್ರಲ್ಲೂ ಅಲ್ಲೂ ಸರಿಯಾದದ್ದು ಇಲ್ಲ. ಯಾಕಂದರೆ ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಇಡೀ ಕರ್ನಾಟಕದಲ್ಲಿ ಓಡಾಡಿ ಇದರ ಬಗ್ಗೆ ತಿಳ್ಕೊಂಡ ಮೇಲೇ ನಾನು ಈ ಸೊಸೈಟಿನ ಮಾಡೋಕ್ಕೆ ಧೈರ್ಯ ತಗೊಂಡಿರೋದು. ಹಾಗಾಗಿ ಅದಕ್ಕೆ ಪೂರಕವಾಗಿ ಅದನ್ನು ಎರಡನೇದಾಗಿ ಹೂವಿನ ಬೆಳೆಗಾರರಿಗೆ ಮಾಹಿತಿ. ಯಾಕಂದರೆ ಇಲ್ಲಿ ಇನ್ನೂ ಒಂದು ನಾನು ಗಮನಿಸಿರೋದೇನೆಂದರೆ, ಹೂವಿನ ಬೆಳೆಯೋಕ್ಕೆ ನಿಜವಾಗಲೂ ಒಂದು ಮಾರ್ಗದರ್ಶನ ಸೂತ್ರ ನಮ್ಮ ಶ್ರೀನಿವಾಸ್ ಸರ್ ಸುಮಾರು ವರ್ಷದಿಂದ ಕಾರ್ಕಳಕ್ಕೆ ಅವರು ನಿರ್ದೇಶಕರಾಗಿ ಬಂದ್ರಿಂದ ತಾಲೂಕ್ ಪಂಚಾಯತ್ ಲೆವೆಲಲ್ಲಿ ಅವರು ಕೆಲವೊಂದು ಗ್ರಾಮ ಪಂಚಾಯತ್ಗಳಲ್ಲಿ ಮುತುವರ್ಜಿ ತಗೊಂಡು ಗ್ರಾಮ ಸಭೆಗಳಲ್ಲಿ ಮಾಹಿತಿನ ಕೊಟ್ಟಿದ್ದಾರೆ. ಎಷ್ಟು ಮಂದಿಗೆ ಗೊತ್ತಿಲ್ವೋ ಗೊತ್ತಿಲ್ಲ. ಯಾಕಂದರೆ ಅವರ ಪ್ರಯತ್ನ ನಾನು ಗಮನಿಸಿದ್ದೆ. ಬೆಳ್ಮಣ್ಣಲ್ಲೂ ಸುಮಾರು 7-8 ವರ್ಷ ಹಿಂದೆ, 7-8 ಆಯ್ತು ಅಂತಲ್ಲ, ಇಲ್ಲ, 4-5 ವರ್ಷ ಹಿಂದೆ ಅವರು ಗ್ರಾಮ ಸಭೆನ ಮಾಡಿದರು. ಆವತ್ತು ಅವರು ಒಳ್ಳೆ ಮಾಹಿತಿನ ಕೊಟ್ಟಿದ್ದರು, ಆದರೆ ಅದು ಜನರಿಗೆ ತಲುಪಲಿಲ್ಲ. ಯಾಕಂದರೆ ಜನರು ತಿಳ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇಲ್ಲ. ಯಾಕಂದರೆ ನಾವು ಗಿಡ ನಟ್ಟಿದ್ದೀವಿ, ಹೂ ತೆಗಿತಾ ಇದ್ದೀವಿ, ಸಾಕಾಗತ್ತೆ ಅಂತ. ಆದರೆ ನಿಜವಾಗಲೂ ಇದನ್ನು ವೈಜ್ಞಾನಿಕವಾಗಿ ಗಿಡ, ನಾಟಿ ಕ್ರಮ, ಆರೈಕೆ, ಕಾಯಿಲೆ, ಮದ್ದು ಇದರ ಬಗ್ಗೆ ತಿಳ್ಕೊಂಡು ನಾವು ಬೆಳೆನ ಮಾಡಿದರೆ ನಿಜವಾಗಲೂ ಇವಾಗ ನಮ್ಮ ಆದಾಯ ಏನಿದೆ ಅದು ದುಗುಣ ಆಗೋಕ್ಕೆ ಸಾಧ್ಯತೆ ಇದೆ. ಯಾಕಂದರೆ ಇದು ಸಣ್ಣ ಜಾಗದಲ್ಲೂ ಬೆಳೆಸಿ ಮಾಡ್ಬೋದಾದಂಥ ಒಂದು ಉದ್ಯಮವಾಗಿ ಬೆಳೆಯೋಕ್ಕೆ ಸಾಧ್ಯ ಇದೆ. ಯಾರೂ ಬೆಳೆಸ್ಬೋದು. ಯಾಕಂದರೆ ನೀವು ಜಾಗ ಇಲ್ಲ ಅಂದರೆ ಟೆರೆಸ್ ಮೇಲೆ ಕುಂಡದಲ್ಲೂ ಬೆಳೆಸ್ಬೋದು, ಇಲ್ಲ ನಿಮ್ಮ 5 ಸೆನ್ಸಲ್ಲಿ ಒಂದು ಸ್ವಲ್ಪ ಜಾಗದಲ್ಲೂ ನೀವು ಇದನ್ನು ಮುಂದುವರಿಸ್ಕೊಂಡು ಹೋಗ್ಬೋದಾದಂಥ ಒಂದು ವ್ಯವಸ್ಥೆ ಇದರಲ್ಲಿದೆ. ಈ ಮಾಹಿತಿ ಕೊಡುವಂಥ ಕಾರ್ಯಕ್ರಮಗಳನ್ನು ನಾವು ಮಾಡ್ತೀವಿ. ಅದು ಡಿಜಿಟಲ್ ಮೀಡಿಯಾ ಅಥವಾ ಗ್ರಾಮ ಸಭೆಗಳಲ್ಲಿ ನಾವು ಮಾಡುವಂಥ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡಿದ್ದೀವಿ. ಅದು ಶ್ರೀನಿವಾಸ್ ಸರ್ ಮಾರ್ಗದರ್ಶನದಲ್ಲೇ. ಮೂರನೇದಾಗಿ ಸಾರ್ವಜನಿಕರಿಗೆ ನಾವು ಬ್ಯಾಂಕಿಂಗ್ ಕ್ಷೇತ್ರನ ಆರಂಭ ಮಾಡ್ತಾ ಇದ್ದೀವಿ. ಯಾಕಂದರೆ ನಾವು ಸೊಸೈಟಿಯಲ್ಲಿ ಬರೀ ಹೂವಿನ ಬೆಳೆಗಾರರ ಸಹಕಾರ ಸಂಘ ಅಂತ ಮಾಡಿದ್ದೀವಿ. ಆದರೂ ನಮ್ಮ ಮೂಲ ಉದ್ದೇಶ ಜನರಿಗೆ ಸಹಾಯ ಮಾಡುವಂಥದ್ದು. ಯಾಕಂದರೆ ಹೂವಿನ ಬೆಳೆ ಮುಖಾಂತರ ಜನರಿಗೆ, ಯಾಕಂದರೆ ಇವಾಗ ಎಲ್ಲ ಬ್ಯಾಂಕ್ಗಳು ಸಾಮಾನ್ಯವಾಗಿ ರೈತ ವ್ಯವಸಾಯ ಸೇವಾ ಸಹಕಾರ ಸಂಘಗಳು ಮಿನಿಮಮ್ 3 ಎಕರೆ ಜಾಗ ಇರುವಂಥವರಿಗೇ ಸಾಲ ಕೊಡೋಕ್ಕೆ ಅವರಿಗೆ ಸಾಧ್ಯ. ಆದರೆ ನಮಗೆ 10 ಸೆನ್ಸ್ ಇರೋನಿಗೂ ಸಾಲ ಕೊಡೋಕ್ಕೆ ಸಾಧ್ಯ. ನಮ್ಮ ಸೊಸೈಟಿ ಬೈಲದಲ್ಲಿ ನಾವು ಅದನ್ನು ಮೆನ್ಷನ್ ಮಾಡಿದ್ದೀವಿ. ನಾವು ಸಣ್ಣದಲ್ಲಿ ಅತಿ ಸಣ್ಣ ರೈತರಿಗೂ ಯಾರು ಶ್ರಮ ಪಡಬೇಕು ಅಂತ ಇಷ್ಟಪಡ್ತಾರೋ
ಸುವಾಸರು ಹೇಳಿದಾಗೆ, ಯಾಕಂದರೆ ಹೂವಿನ ಬೆಳೆಗಾರರು ಖಂಡಿತವಾಗಿ ಶ್ರಮ ವಹಿಸುವಂಥವರು, ಅವರಿಗೆ ಸಹಾಯ ಮಾಡಬೇಕು ಅನ್ನೋ ಉದ್ದೇಶದಿಂದನೇ ನಾವು ಸಣ್ಣ ಜಾಗದಲ್ಲಿರುವಂಥ ಹಿಡುವಳಿದಾರರಿಗೂ ಸಹಾಯ ಮಾಡಬೇಕು ಅಂತ ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಬರ್ತಾ ಇದ್ದೀವಿ. 100% ಒಂದು ನ್ಯಾಷನಲ್ ಬ್ಯಾಂಕ್ ಏನು ವ್ಯವಸ್ಥೆ ಇಟ್ಕೊಂಡಿದ್ದೇನೋ ಆ ಎಲ್ಲ ವ್ಯವಸ್ಥೆಗಳನ್ನು, ಏನು ಸರ್ವಿಸ್ ಕೊಡುತ್ತೋ ಆ ಎಲ್ಲ ಸರ್ವಿಸ್ಗಳನ್ನು ನಾವು ಜನರಿಗೆ ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ಯಾಕಂದರೆ ನಾವು ಡೇ 1ಗೆ ಸಾಫ್ಟ್ವೇರ್ಗೆ ಹೋಗ್ತಾ ಇದ್ದೀವಿ. ಡೇ 1ನಲ್ಲೇ ನಾವು ಅದನ್ನು ಬ್ಯಾಂಕಿಂಗ್ ಕ್ಷೇತ್ರನ ಒಂದು ಉತ್ತಮವಾದ ರೀತಿಯಲ್ಲಿ ನಡೆಸೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ಸೊ ತಮ್ಮೆಲ್ಲರ ಸಹಕಾರವನ್ನು ಬಯಸ್ತಾ ಇಲ್ಲಿ ಅಧಿಕ ಸಂಖ್ಯೆಯಲ್ಲಿ ಬಂದು ನಮಗೆ ಪ್ರೋತ್ಸಾಹಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ವಂದನೆಗಳು.